ನಮಸ್ಕಾರ. ಇಂದು ಯುಗಾದಿ. ಯುಗಾದಿ ಒಂದು ದಿವಸ ಅಲ್ಲ, ಅದು ಒಂದು ಬಹುದೊಡ್ಡ ಸಂಕೇತ. ನನ್ನ ಮಟ್ಟಿಗೆ ಸುಖಗಳನ್ನು ದುಃಖಗಳನ್ನು ಹೇಗೆ ಸಮಾನವಾಗಿ ತಗೊಳ್ಬೇಕು ಅಂತ ತಿಳಿಸುವಂಥ ಸಂಕೇತ ಯುಗಾದಿ. ನಮ್ಮ ಅನಂತವಾದ ಆಸೆಗಳಿದ್ದಾವೆ, ಅಪೇಕ್ಷೆಗಳಿದ್ದಾವೆ. ಅವುಗಳ ಬುಡದಲ್ಲೇ ದುಃಖ ಇದೆ. ಆಸೆ ಅಪೇಕ್ಷೆಗಳು ಹೆಚ್ಚಾದಷ್ಟು ನಮ್ಮ ದುಃಖಗಳು ಹೆಚ್ಚಾಗ್ತವೆ ಅನ್ನೋದನ್ನು ಬುದ್ಧ ಹೇಳಿದ. ಆದರೆ ನಮ್ಮ ಆಸೆಗಳಿಗೆ ಮಿತಿಯೇ ಇಲ್ವಲ್ಲ. ದುಃಖದ ನಿವಾರಣೆಗಾಗಿ ಈ ಆಸೆಗಳಿಗೆ ಕಡಿವಾಣ ಹಾಕುವ ದಿವಸ ಇದೆಯಲ್ಲ, ಅದು ಯುಗಾದಿ. ನೋಡಿದ್ದೀರಿ, ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಳ ಬೋಳ ಆಗಿದೆ, ಎಲ್ಲ ಉದುರೋ ಕಡ್ಡಿ ನಿಂತ್ಕೊಂಡಿದೆ, ಜೀವ ಇಲ್ಲ ಅನಿಸ್ಬಿಡುತ್ತೆ. ಆದರೆ ವಸಂತ ಮಾಸ ಬಂದು ಅಂದ ತಕ್ಷಣ ಆ ಮರ ಚಿಗುರ್ತದೆ, ತನ್ನ ಮೈಗೆಲ್ಲ ಹಸಿರು ಚಿಗುರನ್ನು ಮೆತ್ಕೊಳ್ತದೆ, ಮೂಗು ಅರಳುತ್ತದೆ, ಹೂ ಆಗ್ತದೆ. ಎಷ್ಟು ಚಂದ ಅಲ್ಲ? ಯಾವ ದಿವಸ ಆ ಮರ ತನ್ನೊಳಗಿರುವ ಶಕ್ತಿಯನ್ನು ಕಂಡು ಹೂವನ್ನು ಅರಳಿಸ್ತದೋ ಅದು ಯುಗಾದಿ. ಅದೇ ರೀತಿ ನಮ್ಮ ಜಿಡ್ಡುಗಟ್ಟದ ಮನಸ್ಸಿದ್ದಾವಲ್ಲ, ಶತಮಾನಗಳಿಂದ ಏನೇನೋ ಪೂರ್ವಾಗ್ರಹಗಳು ತುಂಬಿಕೊಂಡಿದ್ದಾವೆ, ಅಸಹಾಯಕತೆ ತುಂಬಿಕೊಂಡಿದೆ, ನಿರ್ವೀರ್ಯತೆ ತುಂಬಿಕೊಂಡಿದೆ, ಪೂರ್ವಾಗ್ರಹ ತುಂಬಿಕೊಂಡಿದ್ದಾವೆ. ಯಾವ ದಿವಸ ಈ ಜಿಡ್ಡನ್ನು ಝಾಡಿಸಿ ಕಿತ್ತು ಹಾಕಿ ಮನಸ್ಸನ್ನು ನಿರ್ಬಲವಾಗಿ ಮಾಡ್ಕೊಳ್ತೇವೋ ಆ ದಿವಸ ಯುಗಾದಿ. ಯುಗಗಳಿಂದ ಯುಗಾದಿ ಬರ್ತಾ ಇದೆ. ಪ್ರತಿ ವರ್ಷವೂ ಇದೇ ಸಂದೇಶವನ್ನು ತರುತ್ತದೆ. ಅದು ಒಂದೇ ಸಂದೇಶ ನನಗನಿಸಿದ್ದು ಅಂದರೆ, ಅತಿಯಾದ ಆಸೆಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಜಿಡ್ಡುಗಟ್ಟಿದ ಮನಸ್ಸುಗಳನ್ನು ತಿಕ್ಕಿ ಶುದ್ಧ ಮಾಡಿ ನಿರ್ಮಲ ಮಾಡಿ ನಿಲ್ಕೊಳ್ಳೋ ದಿವಸ ಇದೆಯಲ್ಲ, ಆ ದಿವಸ ನಮಗೆ ಯುಗಾದಿ. ಒಂದರ್ಥದಲ್ಲಿ ಸ್ನೇಹಿತರೆ, ಯುಗಾದಿ ಅನ್ನೋದು ವರ್ಷದಲ್ಲಿ ಒಂದು ದಿವಸ ಅಲ್ಲ, ನಮ್ಮ ಜೀವನದ ಪ್ರತಿಯೊಂದು ದಿವಸ ಪ್ರತಿಯೊಂದು ಕ್ಷಣ ಯುಗಾದಿ ಆಗಬೇಕು. ಮನಸ್ಸುಗಳು ನಿರ್ಮಲತ್ವವಾಗಿ ಹೋಗಬೇಕು. ಯುಗಾದಿ ಸಂಕೇತ ನಮ್ಮ ಮನಸ್ಸಿನಲ್ಲಿ ಉಳಿದ್ರೆ ಆ ಹಬ್ಬದ ಸಾರ್ಥಕತೆ ನಮ್ಮಲ್ಲಿ ಇಳಿತದೆ ಅಂತ ಅನಿಸುತ್ತೆ. ನಮಸ್ಕಾರ.